ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಇನ್ನೂ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ರಮೇಶ್ ಜಾರಕಿಹೊಳಿ? ಬೆಂಗಳೂರಿಗೆ ಹೋಗಿ ರಾಜೀನಾಮೆ ಕೊಡ್ತೀನಿ ಎಂದವನು ಈಗ ಉಲ್ಟಾ ಹೊಡೆದಿದ್ದಾನೆ. ರಮೇಶ್ ಜಾರಕಿಹೊಳಿ ಒಬ್ಬ ಬದ್ಧತೆ ಇಲ್ಲದಂತಹ ರಾಜಕಾರಣಿ. ಬಿಜೆಪಿ ಬಳಿ ಸರ್ಕಾರವನ್ನು ಉರುಳಿಸುವಷ್ಟು ಸಂಖ್ಯಾಬಲ ಇಲ್ಲ. ಮಹೇಶ್ ಕುಮಟಳ್ಳಿ ಅವರು ರಮೇಶ್ ಜಾರಕಿಹೊಳಿ ಜೊತೆ ಹೋಗಿಲ್ಲ, ಅವರು ನಮ್ಮ ಜೊತೆನಲ್ಲೇ ಇದ್ದಾರೆ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪ್ರಶ್ನೆ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿಗೆ, ಅವ್ರು ಯಾಕಿನ್ನೂ ರಾಜೀನಾಮೆ ಕೊಟ್ಟಿಲ್ಲ? ರಾಜೀನಾಮೆ ಕೊಡ್ತೀನಿ ಅಂತ ಬೆಂಗಳೂರಿಗೆ ಹೋದವರು ಈಗ ಉಲ್ಟಾ ಹೊಡೆದಿದ್ದಾನೆ ಅಂತ ತನ್ನ ಸಹೋದರನ ವಿರುದ್ಧವೇ ಕಿಡಿಕಾರಿದ್ದಾರೆ ಸತೀಶ್ ಜಾರಕಿಹೊಳಿ. ಹೇಳಿಕ್ಕಾಗಲ್ಲ, ಇನ್ನೇನು ಅವ್ರ ಬಗ್ಗೆ ರಿಯಾಕ್ಟ್ ಏನು ಮಾಡ್ಲಿಕ್ಕಾಗಲ್ಲ. ಅದು ನೀವೇ ಅದನ್ನು ಹುಡುಕಿ ತೆಗಿಬೇಕು. ಇದೇನು ಹೊಸದಲ್ಲ, ಒಂದು ವರ್ಷದಿಂದ ಹೇಳ್ತಾ ಇದ್ದಾರೆ ಅವರು, ನಾವು ರಾಜೀನಾಮೆ ಕೊಡ್ತೀವಿ, ಈ ಸರ್ಕಾರ ನಮ್ಮ ಸರಿ ನೋಡ್ಕೋದಿಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಇನ್ನು ನೀವು ಅವನೇ ಕೇಳಬೇಕು, ಏನು ಸಮಸ್ಯೆ ಅಂತ ಅವ್ನಿಗೆ ಕೇಳೋ ಗೊತ್ತಾಗೋದು. ನಮಗೊಂದು ಪಾರ್ಟ್ ಅಷ್ಟೇ ಗೊತ್ತಿರ್ತೈತೆ, ಇನ್ನೊಂದು ಪಾರ್ಟ್ ನಮ್ಗೆ ಗೊತ್ತಿರೋಲ್ಲ. ಅವ್ರಿಗೆ ಏನು ಅನ್ಯಾಯ ಆಗಿದೆ, ಏನು ಸಮಸ್ಯೆ ಇದೆ ಅವರೇ ಹೇಳಬೇಕು. ಹೇಳಿದ್ರೆ ಗೊತ್ತಾಗೋದಿಲ್ಲ, ಅವ್ರೇನು ಹೇಳದೇ ಇದ್ದರೆ ನಮಗೇನು ಗೊತ್ತಾಗ, ನಿಮಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗಲ್ಲ. ಅದಕ್ಕೆ ರಾಜ್ಯದ ಜನ ತಿಳಿಲಿಕ್ಕೆ ಬಯಸ್ತಾರೆ ಏನು ಸಮಸ್ಯೆ ಅಂತ. ಹುಡುಗಾಟಿಗೆ ಅಲ್ಲ, ಒಬ್ಬ ಜನಪ್ರತಿನಿಧಿ ಹೇಳಿದ್ರೆ ಈಗಲೇ ಇಲ್ಲ. ಅವ್ರು ಹಳೆಯಾಗಲ್ಲ ಗಾರ್ಡಿಂಗ್ ಟಿಕೆಟ್ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. BJP ಸೇರ್ಲಿಕ್ಕೆ ಕೂಡ ಅದು ಒಂದು ಒನ್ ಆಫ್ ದ ಗ್ರೌಂಡು, 10 ಗ್ರೌಂಡ್ ಇರ್ಬೋದು. ಅದರಲ್ಲಿ ಅವ್ರು ಹಳೆಯಾಗಲ್ಲಿ ಟಿಕೆಟ್ ಕೊಡಿಸ್ಬೇಕು, ಅವನು ಅಲ್ಲಿ ಮಂತ್ರಿ ಮಾಡಬೇಕು, ಅದು ಒಂದು ಸ್ಟ್ರಾಟಜಿ ಇದೆ. 10ರಲ್ಲಿ ಅದೊಂದು ಇರ್ಬೋದು. ಇನ್ನೂ 9 ಕಾರಣ ಬೇರೆ ಬೇರೆ ಇರ್ಬೋದು. ಫ್ಯಾಮಿಲಿಗಿಂತನೂ ಅವನಿಗೆ ತನ್ನ ಹಳೆಯನ ಸರ್ವಶ್ರೇಷ್ಠ ಅಂತ 10 ವರ್ಷ 20 ವರ್ಷದಿಂದ ನೋಡಿದ್ದೀವಿ. ಇಲ್ಲ, ಅದು ಜನ ನಿರ್ಧಾರ ಮಾಡ್ತಾರೆ, ನಾವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ಜನ ಅದಕ್ಕೆ ಹೇಳ್ತಾರೆ. ಕಾದು ನೋಡೋಣ ಅಷ್ಟೇ. ಈಗೇನು ಅದು ಅಷ್ಟು ಸೀರಿಯಸ್ ಆಗಿ ತೊಗೋಬೇಕಿಲ್ಲ. ಇನ್ನೂ 6 ತಿಂಗಳ ನಂತರ ಚುನಾವಣೆ ಬರುತ್ತೆ, ಬಂದ್ಮೇಲೆ ನೋಡೋಣ. ಹಾಗೆ ಜಿಲ್ಲೆ ಇದೆ, ಪಾರ್ಟಿ ಗ್ರಿಪ್ ಇದು, ನಮ್ಮ ಗ್ರಿಪ್ ಅಲ್ಲ. ನಮ್ಮ ಪಾರ್ಟಿ ಯಾವ ಇರ್ತಾರೆ ಅವ್ರು ಲೀಡ್ ಇರ್ತಾರೆ, ಅವ್ರದ್ದೇ ಗ್ರಿಪ್. ಯಾರು ಉಸ್ತುವಾರಿ ಇರ್ತಾರೆ ಅವ್ರು ಯಾವ್ದ್ರ ಲೀಡ್ ಮಾಡ್ತಾರೆ ಪಾರ್ಟಿದು ಜಿಲ್ಲಾ ಆಡಳಿತ. ಇಲ್ಲೂ ಇದೆ ಅಲ್ಲೂ ಇದೆ, ಎಲ್ಲ ಕಡೆ ಮಾಡ್ತಿರಲ್ಲ, ಇಲ್ಲೂ ಮಾಡ್ತಿಲ್ಲ. ನಮಗೆ ಗ್ರೇಸ್ ಓಟ್ ಅಷ್ಟೇ ಬೇಕ್ರಿ, ಬೇಸ್ ಓಟಿಗೆ ಇರ್ತೈತಿ. ಗೆಲ್ಲಿಸ್ಲಿಕ್ಕೆ 5-10 ಸಾವಿರ ಅಷ್ಟೇ ಬರ್ತೈತೆ, ಅದನ್ನು ನಾವು ಇಟ್ಕೊಂಡು ಕೂತಿದ್ದೀವಿ ಎಲ್ಲ ಕಡೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ದಿಲೀಪ್ ಕುರುಂದವಾಡೆ ಅವರಿಂದ. ದಿಲೀಪ್, ಇವತ್ತು ರಮೇಶ್ ಜಾರಕಿಹೊಳಿ ಬಗ್ಗೆ ಏನೇನು ಮಾತಾಡಿದ್ದಾರೆ ಸತೀಶ್ ಅವರು? ಅರವಿಂದ್, ಏನಂತ ಮುಖ್ಯವಾಗಿ ಸತೀಶ್ ಹೇಳ್ತಾ ಇದ್ದಾರೆ ಏನಂತ ಬರೀ ಹೇಳೋದಾಯ್ತು, ಅವರು ಕೊಡ್ತೇನೆ ಅಂತ ಹೇಳಿದ್ರೆ ಇನ್ನೂ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಇಷ್ಟೊಂದು ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಅವರು ಪಕ್ಷ ವಿರುದ್ಧ ಮಾತಾಡೋದಕ್ಕೋಸ್ಕರ ಯಾಕೆ ಹೈಕಮಾಂಡ್ ಸುಮ್ಮನೆ ಕೂತಿದ್ದಾರೆ, ಅವರು ಕೂಡ ಏನಂತಾರೆ ಕ್ರಮ ತಗೋಬೇಕು ಹಾಗೆ ಅಂತೇಳಿ ಸಹೋದರರು ಮತ್ತು ಸಚಿವರು ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಅಂತ ಪದೇ ಪದೇ ರಮೇಶ್ ಅವ್ರ ಬಗ್ಗೆ ಮಾತಾಡೋಕೆ ಕೂತ್ಕೊಳ್ಳೋಕೆ ನಂತರ ಟೈಮ್ ಇಲ್ಲ, ನಂಗೆ ಬಹಳಷ್ಟು ಕೆಲಸ ಮಾಡೋದಿದೆ. ಈಗಾಗಲೇ 1.5 ವರ್ಷಗಳು ಕೂಡ ಏನಂತ ಕಳೆದು ಹೋಗಿದೆ, ರಮೇಶ್ ಏನೂ ಕೆಲಸ ಮಾಡಿಲ್ಲ ಅಲ್ಲಿ. ಅವ್ರ ಕೆಲಸನೂ ಕೂಡ ಏನಂತಾರೆ ಗೋಕಾಕಲ್ಲಿ ನಾವು ಮಾಡ್ಬೇಕಾಗಿದೆ ಸಹೋದರ ಅಂತ ಒಂದು ಮಾತನ್ನ ಹೇಳಿರುವಂತದ್ದು ಅರವಿಂದ್. ಓಕೆ, ಅಂದ್ರೆ ಮತ್ತೊಂದು ಸರ್ತಿ ರಮೇಶ್ ಜಾರಕಿಹೊಳಿ ಅವರ ಬಾಮೈದನ ವಿಚಾರ, ಅಳಿಯನ ವಿಚಾರ ಏನೋ ಮಾತನಾಡ್ದಾಗಿತ್ತು. ಹೌದು, ಏನಂತಾರೆ ವಿಶೇಷವಾಗಿ ಏನು ಬೆಳಗಾವಿ ಜಿಲ್ಲೆಗೆ ಹೊಂದ್ಕೊಂಡಿರತಕ್ಕಂತ ಏನು ಮಹಾರಾಷ್ಟ್ರ ಗಡಿ ಇದೆ, ಅಲ್ಲಿ ಇವರು ರಿಲೇಷನ್ ಆಗಿರುವಂತದ್ದು. ಮತ್ತೆ ರಮೇಶ್ ಅವರ ಸೋದರ ಸಂಬಂಧಿ ಏನಿದ್ದಾರೆ ಅಂಬಿರಾವ್ ಪಾಟೀಲ್ ಅವರ ಅಣ್ಣ ಏನು ಅಪ್ಪಿರಾವ್ ಪಾಟೀಲ್ ಇದಾರೆ, ಅವರನ್ನ ಏನು ಗಡಿಂಗ್ಲಜ್ ಮತಕ್ಷೇತ್ರದಿಂದ ಒಂದು MLA ಮಾಡಬೇಕು ಅಂತೇಳಿ ಪಣ ತೊಟ್ಟಿರುವಂತ. ಮತ್ತೆ ಅದಕ್ಕಾಗಿ ಎಲ್ಲಾ ಸಾಹಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನಂತಾರೆ ಈ ಒಂದು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜಕಾರಣಕ್ಕಿಂತನೂ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ರಾಜಕಾರಣ ಬಹಳಷ್ಟು ಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಏನ್ ಬಿಜೆಪಿ ಹೋಗ್ತಾ ಇರುವಂತದ್ದು. ಮತ್ತೆ ಅದಕ್ಕೆ ಸಾಕಷ್ಟು ದಾಖಲೆಗಳು ಕೂಡ ನಮ್ಮ ಇದೆ ಅಂತ ಹೇಳ್ತಾರೆ. ಅಪ್ಪಿರಾವ್ ಪಾಟೀಲ್ ಈಗಾಗಲೇ ಏನಂತಂದ್ರೆ ಒಂದು ಶರದ್ ಪವಾರ್ ಅವರ ಪಕ್ಷದಿಂದ ನಿಂತು ಸೋತಿದ್ದಾರೆ. ಈಗ ಅವರನ್ನ ಬಿಜೆಪಿಯಿಂದ MLA ಮಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ರಮೇಶ್ ಜಾರಕಿಹೊಳಿ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿರುವಂತದ್ದು ಅರವಿಂದ್. ಇನ್ನು ಇವತ್ತು ಬೆಂಗಳೂರಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಆಪ್ತರ ಸಮಾವೇಶ ಮಾಡ್ತಾ ಇದ್ದಾರೆ, ಆಪ್ತರ ಒಂದು ಸಭೆ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ವಿಚಾರ ಎಲ್ಲ ಗೊತ್ತಿದೆಯಾ ಸತೀಶ್ ಅವರಿಗೆ? ಅದ್ರ ಬಗ್ಗೆ ಏನಾದ್ರು ರಿಯಾಕ್ಟ್ ಮಾಡಿದ್ರ?
ಹೌದು, ಈ ವಿಚಾರ ಬಗ್ಗೆ ಮಾತಾಡಿದ್ರು. ಆದ್ರೆ ಏನಂದ್ರೆ ಇದು ವಿಶೇಷವಾಗಿ ಏನಂತ ಯಾರು ಕೂಡ ಹೋಗೋದಿಲ್ಲ, ಅವ್ರ ಹತ್ರ ಯಾರು ಜನ ಇಲ್ಲ ಅಂತ ಮಾತನ್ನ ಹೇಳ್ತಾರೆ. ಆದ್ರೆ ತೆರೆಮರೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಗೊತ್ತಿ ಸಂಪರ್ಕ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅಥಣಿ ಶಾಸಕರೇನು ಮಹೇಶ್ ಕುಮಟಳ್ಳಿ ಅವರು ಕೂಡ ಅಥಣಿಯಲ್ಲಿಲ್ಲ, ಬೆಳಗಾವಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನು ಬಳ್ಳಾರಿಯ ನಾಗೇಂದ್ರ ಅವ್ರನ್ನು ಕೂಡ ಸಂಪರ್ಕ ಮಾಡಿದರೆ ಅವರು ಸಂಪರ್ಕ ಸಿಗ್ತಾ ಇಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಈಗ 2-3 ದಿನಗಳಲ್ಲಿ ಈ ಒಂದು ವಿಚಾರ ತಿರುಕೊಳ್ಳುತ್ತೆ, ಈ ಒಂದು ತಿರುಗ ಬಲಗೊಳ್ಳುತ್ತೆ ಅಂತ ಹೇಳಿ ಕೂಡ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಮೂಲಗಳಿಂದ ತಿಳಿದು ಬರುವಂತದ್ದು. ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಿನ್ನೆ ಕೂಡ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಂಡಿದ್ರು. ನಿನ್ನೆ ಅವ್ರು ಏನು ಮಾತನಾಡಿದ್ರು ನೋಡೋಣ ಬನ್ನಿ. ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡಕ್ಕೆ ನಾವು ಸತೀಶ್ ಜಾರಕಿಹೊಳಿ ಫಸ್ಟ್. ಬೇಕಾದ್ರೆ ನೀವು ಡಾಕ್ಟರ್ ಸುಧಾಕರ್ನ ಅವ್ರ ಪೂರ್ಣ ಕೇಳ್ಬೋದು ನೀವು. ನಾವು ಆರಾಮ ಮಂತ್ರಿಯಾಗಿ ಆರಾಮಿದ್ದೆ, ನನಗೆ ಜ್ವರ ತರಕಿಲ್ಲ. ನಮ್ಮ ಪಾಪ ನಂಗೆ ಸಿದ್ದರಾಮಯ್ಯ ಇವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದಾನೆ. ಅವನು ಮ್ಯಾಚುರಿಟಿ ಇಲ್ಲ, ಸಮಾಜದ ಹಿನ್ನೆಲೆಯಲ್ಲೂ ಕೂಡ ಅವ್ನಿಗೆ ಯಾವುದೇ ಗಂಭೀರತೆ ಇಲ್ಲ. ಸೊ ಯಾವಾಗ ಬಂದಾಗ ಹೆಂಗೆ ಬಂದಾಗ ಬಾಯಿಗೆ ಬಂದಾಗ ಮಾತಾಡೋದು, ಏನು ನಿಮ್ಮ ಪತ್ರಿಕೆ ಅವ್ರಿಗೆ ಮೀಡಿಯಾದವ್ರಿಗೇನು ಹೊಸದೇನಿಲ್ಲ. ಸೊ ಹೀಗಾಗಿ ನಾ ಹೇಳಿದ್ದೀನಲ್ಲ ಮುಂಚೆ, ಅವನಿಂದ ಯಾವುದೇ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಅವನು ಸುಳ್ಳುಗಾರ, ಸುಳ್ಳು ಹೇಳ್ತಾನೆ ಅಷ್ಟೇ. ಮತ್ತೆ ಯಾವಾಗ ಯೂ ಟರ್ನ್ ಹೊಡಿತಾನೆ ಹೇಳಕ್ಕೆ ಬರೋಂಗಿಲ್ಲ. ಅವನು ಯೂ ಟರ್ನ್ ಸಡನ್ ಆಗಿ ಹೊಡಿತಾನೆ. ನಾನು ಮೋಸ ಮಾಡಿ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ಅವ್ನು ಬಂದು ಮನೆ ಅಳ್ಕೋ ಕೂತ ಈ ಮಂತ್ರಿ ಆಗಿದ್ದ ಕೊಂಡು ಬೇಡ, ಭಾಳಷ್ಟು ಮುಂದೆ ರಾಜಕೀಯ ನಾವು ಹಿನ್ನಡೆಯಾಕದ ಮನೆತನಕ್ಕೆ ನಾವೇನೋ ನಿರ್ಣಯ ತೊಗೊಂಡು ಸ್ಟಾರ್ಟ್ ಮಾಡವು. ಸತೀಶ್ ಜಾರಕಿಹೊಳಿ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡವು. ಅದಕ್ಕೆ ಇವತ್ತು ಅವ್ನು ಹತಾಶೆಯಾಗಿ ಭಾಳ ಕಾಂಗ್ರೆಸ್ ಭಯಂಕರ ನಿಷ್ಠಾವಂತ ತೋರ್ಸೋತಾನ. ನಿಷ್ಠಾವಂತ ಕಾಂಗ್ರೆಸ್, ನಾನು ಇಂಥ ದ್ರೋಹಿಗಳು ಕಾಂಗ್ರೆಸ್ ಕೂಡಿ ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಬಂದ. ನೋಡ್ರಿ, ರಮೇಶ್ ಜಾರಕಿಹೊಳಿ ಸ್ಟೈಲ್ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತೈತೆ. ಅವ್ನು ಹೆಂಗೆ ಮಾತಾಡ್ತಾನೆ, ಯಾವ ವರ್ಡ್ ಯೂಸ್ ಮಾಡ್ತಾನೆ, ಹೆಂಗೆ ಎಷ್ಟು ಗೌರವ ಕೊಡ್ತಾನೆ ಜನಕ್ಕೆ, ಇದೆಲ್ಲ ಗೊತ್ತೈತಿ. ಅವನ ಬಗ್ಗೆ ಈಗ ಹೇಳಿದಾನ ಅದಕ್ಕೆ ಅದು ಮಹತ್ವ ಕೊಡೋದಿಲ್ಲ. MLA ಅನ್ನೋದು ಒಂದೇ ಅಷ್ಟೇ, ಅದು ಒಂದು ಸರ್ಟಿಫಿಕೇಟ್. ಅದು ಬಿಟ್ಟರೆ ಬೇರೆ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲವೇ ಇಲ್ಲ. ಹಿಂಗಾಗಿ ಅವನು ಪ್ರತಿ ದಿವಸ ತನ್ನ ಹೇಳ್ಕೊಳ್ಳೋದು ಬದಲಾವಣೆ ಮಾಡ್ತಾನೆ, ಚೇಂಜ್ ಮಾಡ್ತಾನೆ. ಅವ್ನು ಯಾವುದೋ ಒಂದು ವಸ್ತು ಕಳ್ಕೊಂಡಾನ, ಆ ವಸ್ತು ಸಂಬಂಧ ಅವನು ಭಾಳ ಡೆಸ್ಪರೇಟ್ ಆಗ್ಯಾನ. ಅದನ್ನ ತಂದು ಇಲ್ಲ ತಂದು ಹಾಕ್ತಾನೆ. ನಮ್ಗೆ ಏನು ಮಾಡೋದು ನಾವು? ವಸ್ತು ಕಳ್ಕೊಂಡ ಅವ್ರು ಕೇಳ್ಬೇಕು. ಅವನು ಒಂದು ವಸ್ತು ಕಳ್ಕೊಂಡ ಅದು ತಂದು ಎಲ್ಲ ಇಡೀ ನಮ್ಮ ಸರ್ಕಾರ ಗಡ 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 ಅಳಗಾಡತ್ತಿದ್ದ. ಏನು ಮಾಡೋದು ನಾವು? ಮಂತ್ರಿ ಕಳ್ಕೊಂಡು ನಾನು ಮಂತ್ರಿ ನಾನೇ ಬಿಟ್ಟಿಲ್ಲ. ನಾನು ನೋಡಿ, ನಾ ಏನಾರು ನಂಗೆ ಅಧಿಕಾರ ಆಸಿದ್ರೆ ಕ್ಯಾಬಿನೆಟ್ ತಪ್ಪಿಸ್ಲಿಕ್ಕಿಲ್ಲ. ದಿಲ್ಲಿಗೆ ಹೋಗ್ತಿದ್ದೆ, ನಾ ಇಲ್ಲಿ ಹೋಗಿಲ್ಲ. ನಾ ಸ್ವತಃ ಡಿಸಿಷನ್ ಅದು. ಯಾರನ್ನ ಕಳ್ಕೊಂಡಿಲ್ಲ, ನನ್ನ ಮಂತ್ರಿ ಕಳ್ಕೊಂಡದಕ್ಕೆ ನಾ ಮಂತ್ರಿನ ನಾನಾಗಿ ಬಿಟ್ಟಿದ್ದೇನೆ. ಅದಕ್ಕೆ ಅವ್ರು ಪಾಪ ಅನ್ಲಿ ಅವಂದು ಎಷ್ಟು ಮೋಸ ಮಾಡಿ, ನೀವು 2 ಸಲ ಮನೆಗೆ ಬಂದು ಕೂತು ನೋಡಿದ್ರಿ. ನಾ ಮನೆಗೆ ಹೋಗಿಲ್ಲ. ಅದು ಇದು ಆಗಲಿ, ದೇವ್ರು ಒಳ್ಳೆ ಮಾಡ್ಲಿ ಅವಾಗ.